ಹಾಯ್ ಆಲ್ ವೆಲ್ಕಮ್ ಟು ಶ್ವೇತಾ ಬ್ಲಾಗ್. ಇವತ್ತು ನನ್ನ ಮಗಳು ಬರ್ತ್ಡೇ ಆಗಿರೋದ್ರಿಂದ ನಾವು ಅವಳಿಗೆ ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ಹಾಗೆಯೇ ಹಿಂಗೆ ಸರ್ಚ್ ಮಾಡಬೇಕಾದ್ರೆ ಹಾಸನಲ್ಲಿ ಸಿನಿವರ್ಲ್ಡ್ ಮೆಮೋರಿಯಲ್ ಅಂತ ಅಂದ್ಬಿಟ್ಟು ಒಂದು ಮಿನಿ ಥಿಯೇಟರ್ ಇತ್ತು. ಸೊ ಅಲ್ಲೇ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ನನ್ನ ತಂಗಿ ಪಾಪುದೂ ಅಲ್ಲೇ ಮಾಡಿದರು. ಸೊ ಚೆನ್ನಾಗಿತ್ತಲ್ವಾ, ಮನೇಲಿ ಮಾಡೋದಕ್ಕಿಂತ ಅಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲೇ ಮಾಡಿದ್ವಿ. ಹಾಗೆಯೇ ಯಾರೂ ಇಲ್ಲ, ನಾನು ನವೀನು ಮತ್ತು ನಮ್ಮ ಫ್ಯಾಮಿಲಿ ಅಷ್ಟೇ. ನಮ್ಮ ಅಪ್ಪ ಅಮ್ಮ, ನನ್ನ ತಮ್ಮ, ಹಾಗೆ ನಮ್ಮ ತಂಗಿ ಹಸ್ಬೆಂಡು, ಎಷ್ಟು ಜನ ಹೋಗಿದ್ವಿ. ಯಾಕೆಂದರೆ ಲಾಸ್ಟ್ ಇಯರು ನಮ್ಮ ತಂಗಿಗೆ ಡೆಲಿವರಿ ಆಗಿತ್ತು ಅಂತ ಅವ್ರು ಮಿಸ್ ಆಗಿದ್ರು, ಬರ್ತಡೇಗೆ ಬರೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಇದೊಂಥರ ಚೇಂಜಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಹೋಗಿ ಎಲ್ಲರ ಜೊತೆಯಲ್ಲೇ ಇದ್ದಂಗೆ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಯಾಕಪ್ಪ ಅಂತಂದರೆ ಹಾಗೆ ನಮ್ಮ ಚಿಕ್ಕಪ್ಪನ ಮಗಂದು ಮದುವೆ ಇತ್ತು, ಹಾಗಾಗಿ ಅಲ್ಲೇ ಊರಲ್ಲೇ ಉಳ್ಕೊಂಡಿದ್ವಿ. ಸೊ ಹಂಗಾಗಿ ಎಲ್ಲರ ಜೊತೆ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲೇ ಕೇಕೆಲ್ಲ ಕಟ್ ಮಾಡಿ ಮುಗಿಸ್ಕೊಂಡು, ಹಾಗೆ ಅವ್ರ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿನೇ ಆಗ್ತಾಯಿತ್ತು. ಹೇಳಬೇಕು ಅಂದರೆ ಏನು, ಅಲ್ಲಿ ಮ್ಯೂಸಿಕ್ ಬೇರೆ ಹಾಕಿದ್ರು, ಫುಲ್ಲು ಡ್ಯಾನ್ಸು ಅದು ಇದು ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನನ್ನ ತಂಗಿ ಕೂಡ ನನ್ನ ಮಗಳಿಗೆ ಒಂದು ಜೊತೆ ಕಾಲು ಚೈನ್ ಗಿಫ್ಟಾಗಿ ಕೊಟ್ಟಳು. ನನ್ನ ಮಗಳಿಗೂ ಖುಷಿ ಆಯಿತು. ಅಲ್ಲಿಂದ ಆದಮೇಲೆ ಹಾಗೆಯೇ ನಾವು ಕೂಡ ಅವಳನ್ನು ನಿಲ್ಲಿಸ್ಬಿಟ್ಟು ಎಲ್ಲರೂ ಒಂದು ರೀಲ್ಸ್ ಮಾಡ್ತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಸುವರ್ಣ ಗೇಟ್ ಹೋಟೆಲಿಗೆ ಬಂದುಬಿಟ್ಟು ಹೇಗಿದೆ ಊಟ ಎಲ್ಲ? ಅದೆಲ್ಲ ಮುಗಿಸ್ಕೊಂಡು ನಾವು ಬರೋ ವರ್ಷದಲ್ಲಿ 12 ಆಗೋಯಿತು. ಇವತ್ತಿನ ಬ್ಲಾಗ್ ಈ ಥರ ಇತ್ತು. ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನಾನು ನೆಕ್ಸ್ಟ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.